ಜಿಲ್ಲಾಧಿಕಾರಿ ಕಚೇರಿ ಬಳಿ ಬರ್ಲಹಳ್ಳಿ ಗ್ರಾಮದ ಸ್ಟೋನ್ ಕಂಪನಿಯ ಪರವಾನಗಿ ರದ್ದುಪಡಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಯಿತು. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಸೇರಿದಂತೆ ಹಲವು ಸಂಘಟನೆಗಳ ನೇತೃತ್ವದಲ್ಲಿ ಗುರುವಾರ ಮಧ್ಯಾಹ್ನ ಈ ಪ್ರತಿಭಟನೆ ನಡೆಯಿತು. ಮೊಳಕಾಲ್ಮೂರು ತಾಲೂಕಿನ ಮಲರ್ಲಹಳ್ಳಿ ಗ್ರಾಮದ ರಿಜಿಸ್ಟರ್ ಸರ್ವೆ ನಂಬರ್ 67ರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಶಿವಶಕ್ತಿ ಬಿಲ್ಡಿಂಗ್ ಸ್ಟೋನ್ ಕಂಪನಿಯಿಂದ ಪರಿಸರ ಹಾನಿ, ಅಂತರ್ಜಲ ಕುಸಿತ ಹಾಗೂ ರೈತರು, ಕೂಲಿ ಕಾರ್ಮಿಕರು ಮತ್ತು ಪಶು ಸಂಕುಲಕ್ಕೆ ಅಪಾಯ ಉಂಟಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ತಕ್ಷಣವೇ ಕಂಪನಿಯ ಪರವಾನಗಿ ರದ್ದುಪಡಿಸಿ ಜನ, ಜಾನುವಾರು ಹಾಗೂ ಪರಿಸರವನ್ನು ರಕ್ಷಿಸಬೇಕು ಎಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ. ಹಳ್ಳಿ ಜನಕ್ಕೆ ಇಲ್ಲಿ ಕ್ರಷರ್ ಮಾಡ್ತಾರೆ ಅದೇ ಗೊತ್ತಿಲ್ಲ. ಈಗೇನು ಅಲ್ಲಿ ಇವರಿಗೆ ನಮ್ಮ ಹಳ್ಳಿಗೆ ಏನೋ ಆಪತ್ ಬಂದೈತೆ ಅಂತೇಳಿ ಅದರಿಂದ ಜಿಲ್ಲಾಡಳಿತ ಇದು ಏನು ಲೈಸೆನ್ಸ್ ಕೊಟ್ಟಿದ್ದೀರಿ ಅದನ್ನ ರದ್ದು ಮಾಡಿ ಶಾಂತವನ್ನು ಮಾಡಬೇಕು. ಯಾಕಂದ್ರೆ ಈಗ ಇಡೀ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಅಲ್ಲಿ ಕ್ರಷರ್ ಆಗಲಿ ಬ್ರಾಂದಿ ಶಾಪ್ಗಳಲ್ಲಿ ಬಿಟ್ಕೊಳ್ಳಲ್ಲ ಅಂತಂದ್ರೆ ಸೀದಾ ಅವರೆಲ್ಲರೂ ಕೂಡ ಮೊಳಕಾಲ್ಮೂರು ತಾಲೂಕಿಗೆ ಬರ್ತಾರೆ. ಒಂದು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ. ಅವತ್ತೊಂದು ದಿವಸ ಮೊಳಕಾಲ್ಮೂರಲ್ಲಿ ತಹಸೀಲ್ದಾರು, ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜನಸಂಪರ್ಕ ಸಭೆ ನಡೀತು. ಅಲ್ಲಿ ಆಂಧ್ರದ ಗಡಿ ಭಾಗದಲ್ಲಿ ಒಂದು ದೊಡ್ಡ ರೆಸಾರ್ಟ್ ಕಟ್ಟಿದ್ದಾರೆ. ಅಲ್ಲಿ ಕೊಲೆ ಸುಲಿಗೆ ಆಗ್ತವೆ, ಇಸ್ಪೀಟ್ ದಂಧೆ ಆಗುತ್ತೆ, ಓಸಿ ದಂಧೆ ಆಗುತ್ತೆ, ಅದಕ್ಕೆ ಪರವಾನಗಿ ಕೊಡಬಾರ್ದು ಅಂತ ಹೇಳಿ ಅಲ್ಲಿ ಜಿಲ್ಲಾಧಿಕಾರಿಗಳ ಎದುರಿಗೆ ಹೇಳಿದ್ರು. ಮಾನ್ಯ ಶಾಸಕರು ಗೋಪಾಲ್ ಕೃಷ್ಣ ಅವರು, ಅದು ನನ್ನ ಕಡೆ ಬಿಡ್ರಿ, ನಾನು ಯಾವುದೇ ಕಾರಣಕ್ಕೂ ಅದಕ್ಕೆ ಲೈಸೆನ್ಸು ಅವರೇ ಮುಂದೆ ನಿಂತ್ಕೊಂಡು ಕೊಡಿಸಿದ್ದಾರೆ ಅಂತ ಹೇಳಿ ನಮಗೆ ಮಾಹಿತಿ ಐತೆ. ಇದಾಗಬಾರ್ದು. ಒಬ್ಬ ಜನಪ್ರತಿನಿಧಿಗೆ ಜನಸಮೂಹ ನಂಬಿರ್ತಾರೆ, ಆ ನಂಬಿಕೆ ದ್ರೋಹ ಮಾಡಬಾರ್ದು ಅಂತ ಈ ಮೂಲಕ ಹೇಳಿ ಮತ್ತೊಮ್ಮೆ ನಾವು ಜಿಲ್ಲಾಧಿಕಾರಿಗಳೆಲ್ಲ ಲೈಸೆನ್ಸ್ ರದ್ದು ಮಾಡಬೇಕು ಅಂತ ಒತ್ತಾಯಿಸಿ ರೈತರನ್ನು ಮೋಸ ಮಾಡಿ ಕ್ರಷರ್ಗೆ ಅನುಮತಿ ಕೊಟ್ಟಿರೋ ಜಿಲ್ಲಾಡಳಿತಕ್ಕೆ ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ ಬೇಕೇ ಬೇಕು. ಆತ್ಮೀಯರೇ, ಏನಿವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದಕ್ಕೆ ಬಂದಿರಂದ್ರೆ ಈ ಜಿಲ್ಲಾಧಿಕಾರಿಗೆ ನಾಚಿಕೆ ಬೇಕು. ಯಾಕಂದ್ರೆ